ನಮಸ್ಕಾರ ಎಲ್ಲರಿಗೂ. ಜೀವನದ ಜಂಜಾಟದಲ್ಲಿ ಕಳೆದೋಗಿದ್ವಿ, ಈಗ ಮತ್ತೆ ವಾಪಸ್ ಬಂದಿದೀವಿ. ಜೀವನದಲ್ಲಿ ಅವಾಗ ಕಳೆದೋಗೋದು ತುಂಬಾ ಇಂಪಾರ್ಟೆಂಟ್ ಅಂತ ಯಾರು ದೊಡ್ಡವರು ಹೇಳ್ತಾ ಇದ್ರು. ಅದೆಲ್ಲ ಬಿಡಿ, ಇವಾಗೆಲ್ಲ ಇನ್ಸ್ಟಂಟ್ ಲೈಫ್ ಅಲ್ವಾ. ಇನ್ಸ್ಟಂಟ್ ಲೈಫ್ಗೆ ಒಂದು ಇನ್ಸ್ಟಂಟ್ ಆಗಿ ಒಂದು ರೆಸಿಪಿ ಬೇಕಂದ್ರೆ ಏನ್ ಮಾಡಬೇಕು? ಅದಕ್ಕೊಂದು ಒಳ್ಳೆ ಟೊಮೆಟೊ ಸಾರು ಮಾಡಬೇಕು, ಅದು ನಮ್ಮ ಸ್ಟೈಲಲ್ಲಿ. ಮೊದಲೊಂದು ಪಾತ್ರೆ ತಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಕಾಯಕ್ಕಿಟ್ಟು, ಎಣ್ಣೆ ಆದ್ಮೇಲೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಹಾಕಿ, ಒಂದು 3 ಇಂದ 4 ಬೆಳ್ಳುಳ್ಳಿ ಹೆಸರು ಹಾಕಿ ಹಂಗೆ ಅದನ್ನ ಫ್ರೈ ಮಾಡಿ. ಅಯ್ಯೋ ಇರಿ, ಫ್ರೈ ಮಾಡೋಕ್ಕಿಂತ ಮುಂಚೆ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿನ ಸೀಳಿ ಹಾಕೊಳ್ಳಿ, ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಆಮೇಲೆ ಫ್ರೈ ಮಾಡಿ. ಜೊತೆಗೆ ಸ್ವಲ್ಪ ಇಂಗ್ನ ಹಂಗೆ ಉದುರಿಸ್ಬಿಡಿ. ಇವಾಗ ಇದಕ್ಕೆ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಸಾಮಾನ್ಯ 1 ಕಪ್ ಹಾಕ್ತಾ ಇದೀವಿ. ಹಾಗೆ ಚೆನ್ನಾಗಿ ಅದನ್ನ ಫ್ರೈ ಮಾಡ್ತಾ ಇದೀವಿ. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಅದನ್ನ ಬಿಟ್ಬಿಡಿ. 5 ನಿಮಿಷ ಆಯ್ತಲ್ಲ. ಇವಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರಸಂ ಪುಡಿ ಹಾಕಿ ಆಮೇಲೆ 1 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ಕಡೆ ಮಿಕ್ಸಿ ಜಾರಕ್ಕೆ ಒಂದು ಅರ್ಧ ಕಪ್ ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ರುಬ್ಬಿರೋ ತೆಂಗಿನಕಾಯಿನ ಇವಾಗ ಟೊಮೆಟೊ ಬೇಯ್ತಾ ಇರುತ್ತಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೊಂದು ಕಪ್ಪು ನೀರನ್ನ ಹಾಕ್ತಾ ಇದೀವಿ. ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ರಸ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು 10 ನಿಮಿಷ ಅದನ್ನ ಚೆನ್ನಾಗಿ ಕುದಿಸಿ ಒಂದು ಒಳ್ಳೆ ರಸಮ್ಮು ರೆಡಿ ಆಗ್ತಾ ಬರುತ್ತೆ. ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಹಂಗೆ ಮೇಲೆ ಕುದಿಸ್ಬಿಡಿ, ಅದ್ರ ಘಮ ಮೂಗಿಗೆ ಬಡ್ದಂಗೆ ಬಾಯಲ್ಲಿ ನೀರು ಹಂಗೆ ಬರುತ್ತೆ. ಅನ್ನಕ್ಕೆ ಸಾರನ್ನ ಕಲ್ಸ್ಕೊಂಡು ತಿಂತಾ ಇದ್ರೆ ಜೊತೆಗೆ ಸ್ವಲ್ಪ ಪಾಪಡ್ ಅಂದ್ರೆ ಹಪ್ಪಳ ಇದ್ರೆ ಅದ್ಭುತವಾಗಿರುತ್ತೆ ಕಣ್ರಿ ಮಧ್ಯಾಹ್ನದ ಊಟ. ಇಷ್ಟೇ ಕಣ್ರಿ ಸಾರು ಮಾಡೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಒಂದು 10-15 ಜನಕ್ಕೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಷ್ಟೊಂದು ದಿನ ಆದ್ಮೇಲೆ ಬಂದಿದ್ದೀನಿ, ಸ್ವಲ್ಪ ಪ್ರೀತಿ ತೋರಿಸ್ರಿ ಅಷ್ಟೇ.